ಆರಿದಾವು ಇನ್ನೊಂದ್ ಚೂರು ಆರ್ಬೇಕು ಇವ್ ಅಕ್ಕಿ ಅಂದ್ರೆ ಹಿಟ್ ಚಲೋ ಬಿಡ್ತೈತೆ. ಇಲ್ಲಾಂದ್ರೆ ಎಲ್ಲಾ ಬೀಸೋ ಕಲ್ಲಿಗೆ ಅಂಟ್ಕೊಂಡ್ಬಿಡ್ತೈತೆ. ಹೆಂಗೋ ಗಾಳಿ ಬರತೈತೆ. ಇರ್ಲಿ ಅಕ್ಕಿ. ಹುಡುಗರು ರಾಜು ಕರ್ಕೊಂಡು ಹೋಗಿದ್ದಾನೆ ಗುಂಡಂಗೆ. ಈಕಿ ಲಕ್ಷ್ಮಿ ಮನ್ಯಾಗ ಹೋಗಿದ್ದಾಳೆ ಪುಟ್ಟಿ. ಊಟ ಮಾಡಿನ ಹೋಗಿದ್ದಾರೆ. ಇನ್ನೇನು ರಾತ್ರಿಗೂ ಎಲ್ಲ ಅಡುಗೆ ಮಾಡಿರೋದೈತೆ. ಇದನ್ನು ಸ್ವಲ್ಪ ನಾಳೆಕಿಗೆ ಮತ್ತೆ ಮಟನ್ ಮಾಡೋದು. ಇದನ್ನು ಹೋಗಿ ಬೀಸ್ಕೊಂಡು ಬಂದ್ಬಿಟ್ರೆ ಕಟ್ಕಟೆ ಇರೋದಿಲ್ಲ. ನಮ್ದು ಬೀಸೋ ಕಲ್ಲು ಹಿತ್ತಲ ಕಡೆಗೆ ಇಟ್ಟಿರೋದು ಅಲ್ಲ ಐತದ. ಅದ್ರದ್ದು ಮ್ಯಾಲಿನ ಗೂಟ ಎಲ್ಲೆಲ್ಲ ಐತೆ ಏನದು. ಮತ್ತೀಗ ಅದನ್ನು ಹುಡುಕು ಹಾಕು ಅನ್ನೋಷ್ಟೊತ್ತಿಗೆ ಟೈಮ್ ಆಗ್ಬಿಡ್ತೈತಿ. ಈಗ ಅವಸರಕ್ಕೆ ಆಗೋದಿಲ್ಲ. ಅದು ಸುಶೀಲಾ ಮನೆಗೆ ಹೋಗಿ ಬೀಸ್ಕೊಂಡು ಬರ್ತೀನಿ ನೋಡು. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಳತ್ತೀನಿ. ಇದೇನ್ರಿ ಗಿರ್ಜಕ್ಕರ ಅಕ್ಕಿ ತೊಳೆದು ಹಾಕಿದಿರಿ ಅನ್ನತ್ತೀರಿ. ಇದನ್ನು ನಾವು ನೀರು ದೋಸೆ ಮಾಡ್ತೀವಲ್ರಿ, ಮಟನ್ ಜೋಡಿ ಚಿಕನ್ ಜೋಡಿ ಇಲ್ಲ ಬಟಾಟಿ ಪಲ್ಯ ಜೋಡಿ ಎಲ್ಲ ಮಾಡ್ತೀವಲ್ರಿ. ಅದನ್ನು ನಾವು ಹಿಂಗೆ ನೆರಳಾಗಿ ಒಣಗಿಸಿದ್ರೆ ಅವು ಏನಿರ್ತಾವೆ ನೀರು ದೋಸೆ ಒಡ್ದಂಗೆ ಆಗೋದಿಲ್ಲ ಹಂಚ ಮ್ಯಾಗ. ಇಲ್ಲಾಂದ್ರೆ ಇವಾಗ ಮಾಡ್ತಿದ್ದಾರಲ್ರಿ ಯೂಟ್ಯೂಬಲ್ಲೆಲ್ಲ ತೋರಿಸ್ತಾರೆ. ಅಂದ್ರೆ ರಾತ್ರಿಗೆ ಅಕ್ಕಿ ನೆನೆ ಹಾಕಿ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಹಳ್ಳಿ ಕಡೆ ಹೆಂಗೆ ಮಾಡ್ತಾರಂದ್ರೆ ಹಿಂಗೆ ಅಕ್ಕಿ ತೊಳೆದು ಹಾಕಿಬಿಟ್ಟು ಅದನ್ನು ಬೀಸೋ ಕಲ್ಲಲ್ಲಿ ಒಬ್ಬೊಬ್ರು ಚೆನ್ನಾಗಿ ಒಣಗಿಸಿ ಗಿರ್ನಿಗೂ ಹಾಕೊಂಡು ಬರ್ತಾರೆ. ಇದರಿಂದ ನೀರು ದೋಸೆ ಚಲೋ ಬರ್ತಾವ್ರಿ. ಈ ಕಡೆಗೆ ಒಂದು ಸ್ವಲ್ಪ ಕೈ ಆಡ್ಸಂತಡಿ. ಮತ್ತು ಕೆಳಗಿರೋ ಅಕ್ಕಿ ಉಷ್ಟು ತನ್ನಾಗಿರ್ತಾವೆ. ಮ್ಯಾಲೆ ಬಂದ್ರೆ ಅವು ಆರದ್ರ ಆರ್ತಾವೆ. ನಮ್ಮ ರಾಜುಗೆ ನೀರು ದೋಸೆ ಅಂದ್ರೆ ಭಾಳ ಇಷ್ಟ. ಅವನಿಗೂ ಅವ್ರ ಅಪ್ಪಂಗೂ ಸಣ್ಣವಿದ್ದಾಗ ವಾರಕ್ಕೊಮ್ಮೆ ಮಾಡಿಕೊಡ್ತಿದ್ನಿ. ಬಟಾಟಿ ಪಲ್ಯ ಜೋಡಿ ಎಲ್ಲ ಒಟ್ಟು ವಾರಕ್ಕೊಮ್ಮೆ ಬೇಕು ನಮ್ಮ ಮನ್ಯಾಗ. ಇವಾಗ ಮಟನ್ ಚಿಕನ್ ಹಿಂಗೆ ತಿಂಗಳಾಗೊಮ್ಮೆ ಮಾಡೋದಾಗತೈತೆ. ಇರಲಿ ಮತ್ತು ರೊಟ್ಟಿನೂ ಮಾಡ್ತೀವಿ. ಅದು ಒಂದೇ ಬಿಡಂತ ಮಾಡೋದಾಗತ್ತಿಲ್ಲ. ಇದು ನೋಡ್ರಿ ಫ್ರೆಂಡ್ಸ್, ಅಕ್ಕಿ ಏನಿದಾವಲ್ರಿ ಇವು ನಾನು ಖರೇನ ತೊಳೆದು ಹಾಕಿರೋ ಅಕ್ಕಿ ರೀ. ಇವು ಫೋಟೋ ಹೊಡೆದ್ಬಿಟ್ಟು PNG ಆ್ಯಡ್ ಮಾಡಿದ್ದೀನಿ ರೀ. ಮತ್ತು ಏನು ಮಾಡೋದ್ರಿ, ಒಂದೊಂದು ಫೋಟೋಗಳು ನಮ್ಗೆ ರಿಯಲ್ ಆಗಿ ಗೂಗಲಲ್ಲೆಲ್ಲ ಸಿಗೋದಿಲ್ಲ. ಹಂಗಾಗಿ ನಾನೇನು ಮಾಡ್ತೀನಿ, ಏನಾದರೂ ಒಂದು ಸ್ವಲ್ಪ ಚಟ್ನಿ ಒಟ್ಟು ಏನೇ ಇದ್ರೂ ಅದು PNG ಮಾಡೋಕ್ಕೆ ಬರುತ್ತೆ ಅಂತಂದ್ರೆ ಅದನ್ನು ಹಿಂಗೆ ಹಿಡಿದ್ಬಿಟ್ಟು ಫೋಟೋ ಹೊಡೆದು ತುಂಬಿಸಿಟ್ಬಿಟ್ಟಿರ್ತೀನಿ ರೀ. ಗ್ಯಾಲರಿಲಿ ಇರ್ತವೆ, ಯಾವಾಗಾದರೂ ಬರ್ತವೆ, ಯೂಸ್ ಆಗ್ತವೆ ಅಂತ. ಇದು ಮೊನ್ನೆ ನಾನು ಅಕ್ಕಿ ತೊಳೆದು ಹಾಕಿದ್ನಿ ರೀ, ಅದರದ್ದು ಫೋಟೋ ಇದೆ. ಇದೇ ಹೇಳ್ಬೇಕಾಗಿತ್ತು ರೀ. ಬರ್ರಿ. ರಾಜು ಸ್ಕೂಟಿನೂ ಇಲ್ಲ, ಎತ್ಲಾಗ ಹೋಗಿದ್ದಾನೆ ಏನು? ನಾಳೆಗೆ ನೀರು ದೋಸೆ ಮಾಡೋದು ಇವತ್ತಿಂದನ ಜೋರ್ ನಡೆದೈತೆ. ಏನ್ಲ ಗಿರ್ಜಿ ಅಕ್ಕಿವನ್ನ ಹಾಕಿದಿ? ಇಲ್ಲ, ಅಲಸಂದಿ ಕಾಳವನ್ನ ಹಾಕಿನಿ. ಎಟ್ಟಾರ ಕೊಬ್ಬೈತ್ ನೋಡಿ ಹೀಗೆ. ಅಕ್ಕಿವನ್ನ ಹಾಕಿದೆ, ಅಲಸಂದಿ ಕಾಳವನ್ನ ಹಾಕಿದೆ ಅಂತ ಹೇಳತಿ. ಮತ್ತೆ ಕಾಣತೈತಲ್ಲ, ಮತ್ತೆ ಯಾಕೆ ಹೇಳ್ಬೇಕು? ಏನೋ ಕೇಳಿದ್ನಿ ಬಿಡ, ಕಡೆಗೆ ಹೋಗ್ಲಿ. ಈಗ ಜಗಳ ಆಡಕ್ ಟೈಮ್ ಇಲ್ಲ ನನಗೆ. ರಾಜು ಎಲ್ಲಿದ್ದಾನೆ? ನಂಗೂ ನಿಮ್ ತಾಗ ಜಗಳ ಆಡಕ್ ಟೈಮು ಇಲ್ಲ, ಪುರ್ಸತ್ತು ಇಲ್ಲ. ರಾಜು ಕೆಂಪಜ್ಜಿಗೆ ಹೋಳಿಗೆ ಕೊಟ್ಟು ಬರಕ್ ಹೋಗಿದ್ದಾನೆ. ಯಾಕದೆ? ಯಾಕಿಲ್ಲ, ಅದ ನಾಳೆಗೆ ಕರಿ ಐತಲ್ಲ, ಮ್ಯಾಗಿನ ಮನ್ಯಾಗು ಕೆಳಗಿನ ಮನ್ಯಾಗ ಕಡಿಯತಾರೆ. ಯಾವ ಕಡೆಗೆ ಪಾಲಕೋನಪ್ಪ ಅಂತ ಕೇಳೋಣ ಅಂತ ಬಂದಿದ್ನಿ ನಾನು. ಹೊಲಕ್ ಹೋಗಿದ್ದಾನೇನು? ಆತ ತಗೋ ಮತ್ ಬರ್ಲಿ. ಇದು ಸಾರಿಗೆ ಬೇಕಿರೋದೆಲ್ಲ ಐತಲ್ಲ? ಎಲ್ಲ ಐತ್ ತಗೋರಿ. ಮೊನ್ನೆ ತಂದಿದ್ದಾನ ರಾಜು. ಈಗೆಲ್ಲ ಹೋಗತ್ತೀರಿ? ಎಲ್ಲಿಲ್ಲ, ಅಲ್ಲ ಅರಳಿಕಟ್ಟೆ ಹತ್ರ ಎಲ್ರು ಕುಂತಿದ್ದಾರೆ, ಅಲ್ಲ ಹೋಗ್ತಿದ್ನಿ. ಯಾಕದು? ತಿನ್ನ ಇಲ್ಲಿ ಖಾಲಿ ಆಗಿದ, ತಗೊಂಡ್ ಬರ್ಬಾ ಅಂಗಡಿಗೆ ಅಂದ್ರೆ ಎಲ್ಲಿ ಬೈತೈತೆ ಏನೋ. ಈಗ ಬ್ಯಾಡ್ತಡಿ. ಇದು ಸೀನಪ್ಪ ಅಂಗಡಿತಾಗ ಹೋದ್ರೆ ಒಂದು 5 ರೂಪಾಯಿದಾವ ಎಷ್ಟಿದಾವ ನಿಮ್ದಾಗ? ಒಂದು 10 ರೂಪಾಯಿದಾವ ಎಲೆ ತಗೊಂಡ್ ಬರ್ರಿ. ಏನು ಮುಂಜಾನೆಯಿಂದ ಹಾಕೊಂಡೇ ಇಲ್ಲ, ಖಾಲಿ ಆಗ್ಬಿಟ್ಟಿದಾವ ಎಲೆ. ಹಂಗ ಸುಣ್ಣ ಡಬ್ಬಿ ಇದ್ರೆ ತಗೊಂಡ್ ಬರ್ರಿ. ಸುಣ್ಣ ಎಲ್ಲ ಖಾಲಿ ಆಗಿರ್ತದೆ, ಸಂತ್ಯಾಗ ಹೋದ್ರೆ ತಗೊಂಡ್ ಬರ್ಬೇಕು. ಸುಣ್ಣ ತಗೊಂಡ್ ಬಂದು ಇಟ್ಕೊಂಡ್ರೆ ಆಗ್ತೈತೆ. ಮತ್ತೆ ಡಬ್ಬಿ ಒಳಗಿಂದ ಈಡ್ ಬರೋದಿಲ್ಲ ಅದು. ಮತ್ತೆ ನಾಲ್ಗೇನು ಸುಟ್ಟಂಗ ಆಕೈತೆ. ತಗೊಂಡ್ ಬರ್ರಿ. ಗೊತ್ತಿತ್ತು ನನ್ಗೆ. ಎಲೆ ಅಡಿಕೆ ಏನೋ ತರೋದೈತಂತಾನೆ ಹಿಂಗ್ ಕಿಸ್ ಬಾಯ್ ಮಾಡ್ಕೊಂಡು ನಕ್ ಅಂತ ಹೇಳತ್ತಾಳಂತೆ. ಆ ಕಡೆಗೆ ಹೋಗೋದಿಲ್ಲಲ್ಲ ನನಗೆ. ಈ ಕಡೆಗೆ ಅರಳಿ ಕಟ್ಟೆ ಹತ್ರಕ್ಕೆ ಹೋಗತ್ತೀನಿ. ಇಲ್ಲಲ್ಲೇ ಗಿರ್ಜಿ, ಆ ಕಡೆಗೆ ಹೋಗತ್ತಿಲ್ಲ ನಾನು. ಮತ್ತೆ ಇಲ್ಲೆಲ್ಲರೂ ಇಲ್ಲ ಮೀಟಿಂಗ್ ಮಾಡತ್ತಾರೆ, ಇಲ್ಲ ಇದೀವಿ. ನೋಡ್ತೀನಿ ತಗೋ, ಸಾಯಂಕಾಲಕ್ಕೆ ತಂದು ಕೊಡ್ತೀನಿ ನಿನ್ಗೆ. ಮತ್ತೆ ಈಗೇನು ಮಧ್ಯಾಹ್ನ ಆಗೈತೆ? ಅಲ್ಲೇ 6 ಗಂಟೆ ಆಗಕ್ಕೆ ಬಂದೈತೆ. ಏನು ತಂದು ಕೊಡ್ರಿ ಎಲ್ಲ ಒಂದಿಟ್ಟು. ಥೋ ನೋವನ್ ಈಗೀಗ ಎಲೆ ಅಡಿಕೆ ಮನೆಯಿಂದ ಅಂಗಡಿಯಿಂದ ಮನೆಗೆ ತಂದು ಕೊಟ್ಟು ಕಾಲಾಗಿನೋ ಚಪ್ಪಲಿ ಎಲ್ಲ ಸೌದೋದು ನಾನು. ಏನ್ ಕಟನಪ್ಪ ಮರಯ್ಯ. ಹಬ್ಬದ ದಿನನು ಗೆಳೆಯರ ಜೋಡಿ ಕುಂತ್ ಮಾತಾಡೋಕು ನೆಮ್ಮದಿ ಇಲ್ದಂಗ ಆಗ್ಬಿಟ್ಟು ನನಗೆ. ನೋಡ್ತೀನಿ ತಗೋ ಸೀನಪ್ಪ. ಮತ್ತೆ ಅವ್ರಿಗೂ ಹಬ್ಬ ಇರ್ತೈತಿ ಇವತ್ತ. ಅಂಗಡಿ ಬಾಗಿಲು ತೆಗ್ದಿದ್ರ ತಗೊಂಡ್ ಬರ್ತೀನಿ. ಇಲ್ಲ ಅಂತಂದ್ರೆ ಏನಾಗೋದಿಲ್ಲ, ಒಂದ್ ಸ್ವಲ್ಪ ಯಾಲಕ್ಕಿ ಸಕ್ಕರೆ ಹಾಕೊಂಡ್ ಜಗದ್ ಉಗಿ ಹೋಗಬಿಡ್ತು ನೋಡ್ರಿ. ಒಂದೀಟ್ ಎಲೆ ಅಡಿಕೆ ತಂದು ಕೊಡಕ್ಕೆ ಎಷ್ಟು ವಜೆ ಆಕೈತಿ ನೋಡ ಇವರಿಗೆ. ಆಗ್ಲೆಲ್ಲ ಕೇಳಕ್ ನನಗೂ ಮನ್ಸಾಗೋದಿಲ್ಲ. ಸುಮ್ಮನೆ ಅದಕ್ಕೆ ನೋಡಿ ನಾನೇ ಹೋಗಿ ತಗೊಂಡ್ ಬರ್ತೀನಿ. ಇವ್ ಹಿಂಗೆ ಮಾಡ್ತಾವ ಅಂತ ಗೊತ್ತಿತ್ತು ನನಗೆ. ಅದ್ರ ಬಲ್ಲಿ ಅಲ್ಲಿ ಅಂಗಡಿಯಾಗ ಒಂದೆರಡು ಅಡಿಕೆ ಸಸಿ ಮತ್ತು ಒಂದು ಎಲೆ ಬಳ್ಳಿ ಹಾಕೋತೀನಿ ತಡೆಯವ. ಆಗ್ಲೆಲ್ಲ ಕೇಳೋದಾದ್ರೆ ತಪ್ಪೈತೆ. ಆದರೆ ಎಲೆ ಬಳ್ಳಿ ಎಲ್ಲ ಐತೆ. ಒಂದಿನ ನಮ್ಮ ಸಬ್ಸ್ಕ್ರೈಬರ್ಸ್ ಅಂದಿದ್ರು ಎಲೆ ಬಳ್ಳಿ ಐತೆ ಹಾಕೋರಿ ಅಂತೆ. ನೋಡ್ಬೇಕದು ಯಾವ ಊರಾಗೈತೆ ಏನು, ಯಾವ ಊರಾಗೈತ್ರಿ ಕಾಮೆಂಟ್ ಮಾಡ್ರಿ, ಬಂದು ಇಸ್ಕೊಂಡು ಹೋಗ್ತೀನಿ. ಹರೇ ರಾಮ್ ಕೃಷ್ಣ ಸೊಂಟನವ ತಾಯಿ. ಗಂಗಾ, ಅದು ಹಸಿರು ಕಲರ್ ಪುಟ್ಟಿ ಎಲ್ಲ ಐತೆ ನೋಡೋದು. ಒಂದು ಸ್ವಲ್ಪ ತೊಳೆದು ಹಾಕಿ ಅಲ್ಲಿ ಬಿಸಿಲಿಗಾದ್ರೆ ಒಣ ಹಾಕಿ ನಾವು
ಆಮೇಲೆ ಇದು ಅಕ್ಕಿ ತುಂಬ್ಕೊಂಡು ಹೋಗಾಕ ಮತ್ತೆ ಅದೇ ಬೇಕು. ಮತ್ತೆ ಈಗ ಸ್ಟೀಲಿಂದ ಅದು ಅದ್ರಾಗದು ತುಂಬೋದಿಲ್ಲ ಇದು ಅಕ್ಕಿ. ನೋಡ್ತೀನಿ ತಡಿ. ಅಯ್ಯವ್ವ ನಡಿಯೋಕ್ಕಾಗತ್ತಿಲ್ಲ ನೋಡು, ಕಾಲು ಜುಮ್ ಹಿಡಿದು ಬಿಟ್ಟಿದ್ದಾವೆ. ಅದ್ರಾಗಿ ಸೊಂಟ ಒಂದೆ ಸೊಂಟಕ್ಕನ ಕನ್ನಕ್ಕನ ಸೊಂಟಕ್ಕನ ಕನ್ನಕ್ಕ ಅನ್ಕೊಂತೆ. ಅಯ್ಯವ್ವ ಸೊಂಟದ ವಿಷಯ ಬೇಡವ ಶಿಷ್ಯ. ಸೊಂಟಕ್ಕಿಂತ ವಾಸಿಕನು ಅದೇನೋ ಐತೆ ಹಾಡು. ಎಲೆ ಅಡಿಕೆ ದಾಸೆ, ಎಲೆ ಅಡಿಕೆ ಸೂಪರು ಆದ್ರೆ ಭಾರಿ ಡೇಂಜರು. ಲಲ್ಲ ಮುಂದಕ್ಕೆ ಹಾಡು ಬರೋದಿಲ್ಲ. ಗಂಗಾ ಅಪ್ಪ ಅಲ್ಲಿ ನೋಡಿ ಚಿಕ್ಕ ಚಿಕ್ಕ ಮಾವಿನಕಾಯಿ ಇದಾವಲ್ಲ. ನೋಡಿದ್ನಿ. ಮತ್ ಬಾರಪ್ಪ ಕಿತ್ಕೊಳ್ಳೋಣ ಮಾವಿನಕಾಯಿ. ಇವು ಬ್ಯಾಡ್ ಗುಂಡ, ಇನ್ನು ಚಿಕ್ಕ ಚಿಕ್ಕ ಇದಾವೆ ಮಾವಿನಕಾಯಿ. ಅಲ್ಲಿ ಇನ್ನೊಂದ್ ಮರ ಆಯ್ತು, ಬಾ ಅದ್ರಾಗಿದ್ ಕಿತ್ಕೊಂಡು ಹೋಗೋಣ. ಹೌದಪ್ಪ, ಬಾ ಹೋಗೋಣ. ಪುಟ್ಟಿ ಅಕ್ಕಗೂ ನಮ್ ಜೋಡಿ ಕರ್ಕೊಂಡ್ ಬರ್ಬೇಕಾಗಿತ್ತು, ಅಂದ್ರ ಮಜಾ ಬರೋದಲ್ಲಪ್ಪ. ಕರ್ಕೊಂಡ್ ಬರ್ಬೇಕಿತ್ತು, ನಾವು ಅರ್ಜೆಂಟಿಗೆ ಬಂದ್ವಲ್ಲ ಅದಕ್ಕೆ ಹಂಗ ಬಂದ್ವಿ. ಇರ್ಲಿ ತಗೋ, ನೆಕ್ಸ್ಟ್ ಟೈಮ್ ಬಂದ್ರೆ ಎಲ್ರಿಗೂ ಕರ್ಕೊಂಡ್ ಬರೋಣ. ಹೌದಾ? ಆತಪ್ಪ. ಅಪ್ಪ ಅಪ್ಪ ಯಾವ್ದು ಪ್ರಾಣಿ ಕೂಗತೈತೆ? ಪ್ರಾಣಿ ಅಲ್ಲ ಗುಂಡ, ಕೋಗಿಲೆ ಅದು. ನಿಮ್ ಶಾಲಾ ಪಾಠ ಇಲ್ಲ? ಯಾವ್ದು ಇಲ್ಲ. ಆದ್ರ ಒಂದು ಬುಕ್ ಒಳಗ ಕೋಗಿಲೆ ಫೋಟೋ ಐತೆ, ಆದ್ರ ಅದ್ ಯಾವತ್ತೂ ಕೂಗೋದೇ ಇಲ್ಲ ಹಿಂಗ. ಹೌದಾ? ಇಲ್ಲಿ ನೋಡು, ಮನೆಗೆ ಹೋದ ತಕ್ಷಣಕ್ಕ ಯಾವ್ಯಾವ ಪ್ರಾಣಿ ಹೆಂಗ್ ಕೂಗ್ತಾವ ಅಂತ ಮೊಬೈಲ್ ಒಳಗೆ ಹಾಕೊಡ್ತೀನಿ, ಕೇಳುವಂತಿದಾಗ. ನಾಯಿ ಹೆಂಗ್ ಬೊಗಳ್ತೈತೆ ಹೇಳು? ನಾಯಿ ಬೌ 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 ಬೌ. ಹೌದೇನು? ಕರೆಕ್ಟ್ ಐತ್ ತಗೋ. ಎಲ್ಲಿದು ಗೊತ್ತೈತಾ ಇಲ್ಲ ಅಂತ ಮಾಡಿದ್ನಿ ನಿನಗೆ. ಆತದ್ ಬಾ, ಮಾವಿನಕಾಯಿ ಕಿತ್ಕೊಳ್ಳೋಣ. ಎಷ್ಟು ಕೊಂಡ್ಬಿಟ್ಟಿದಾವ್, ಕೆಳಗ ಇದಾವ ಇವು. ಐ ಮಾವಿನಕಾಯಿ ಇಲ್ಲಡಪ್ಪ, ನನ್ನ ಕೈಗೂ ಸಿಗತಾವ. ಇರುಗುಂಡ ಮತ್ ಕಿತ್ಕಿತ್ತಿ. ಯಾಕಪ್ಪ ದೊಡ್ಡವಾಗಿಲ್ಲ ಇವು? ದೊಡ್ಡವಾಗಿದಾವ ಗುಂಡ, ಆದ್ರೆ ಹೆಂಗ್ ಬೇಕಾದಂಗ್ ಕಿತ್ಕೊಳಕ್ ಬರೋದಿಲ್ಲ ಅವ್ ಮಾವಿನಕಾಯಿ. ಮತ್ತ ಅದ್ರ ರಸ ಸಿಡಿದ್ರ ಕನ್ನೆಲ್ಲ ಗಾಯ ಆಗ್ಬಿಡ್ತೈತೆ. ಅದಕ್ಕ ನಂಗೆ ಸೂಕ್ಷ್ಮವಾಗಿ ಕಿತ್ಕೋತೇನೆ. ನಿನ್ನ ಕಡೆಗ್ ಬಾ. ಹೌದಾ? ಬಾ. ಬುಲ್ ಬುಲ್ ಮಾತಾಡಕ್ಕಿಲ್ವಾ? ಐ ಮಾವಿನ ಹಣ್ಣು. ಅಪ್ಪ ಅಪ್ಪ ಅಲ್ಲಿ ನೋಡು, ಮಾವಿನಕಾಯಿ ಹಣ್ಣಾಗಿದಾವ. ಎಲ್ ಸರಿ ನೋಡೋಣ. ಅಯ್ಯೋ, ಹಣ್ಣು ಆಗಿಲ್ಲ ಗುಂಡ, ಅವು ಎಲ್ಲ ಕಲರ್ ಬಿದ್ದಿದಾವ್. ಹೌದಾ? ಅದ್ರ ಮ್ಯಾಗ ಕಲರ್ ಎಲ್ಲಿಂದ ಬಿತ್ತಪ್ಪ? ಇಂಥ ಪ್ರಶ್ನೆ ಕೇಳಿದ್ರೆ ಹೆಂಗ್ ಉತ್ತರ ಕೊಡ್ಬೇಕು ನಾನು? ಕರೇನು ಗಂಗಾ ಹೆಂಗ್ ಸಹಿಸತಾಳ ಏನೋ ಅನ್ಸ್ಬಿಡತೈತಿ ಈಗ. ಅದು ಕಲರ್ ಬಿದ್ದಿಲ್ಲ ಗುಂಡ, ಒಂದೊಂದ್ ಕಲರ್ ಹಂಗ್ ಬಂದಿರ್ತಾವ ಮಾವಿನಕಾಯಿ ಒಳಗ. ಇವೆಲ್ಲ ಹಣ್ಣಾಗಕ್ ಬರ್ತಾವಲ್ಲ, ಅದು ಬೇಗ ಹಣ್ಣಾಗಿ ಕೆಳಗ್ ಉದುರ್ತಾವ ಅಷ್ಟ. ಹೌದಪ್ಪ? ಗುಂಡ, ಅದಕ್ಕ ಒಂದೊಂದ್ ಮಾವಿನ ಹಣ್ಣು ಜಲ್ದಿ ಹಣ್ಣಾಗ್ತಾವ. ಆತದ್ ಬಾ, ಒಂದೆರಡು ಮಾವಿನಕಾಯಿ ಕಿತ್ಕೊಂಡು ಹೋಗೋಣ ಜಲ್ದಿ. ಮತ್ತ ಅಮ್ಮ ಅಜ್ಜಿ ಅದು ದಾರಿ ಕಾಯ್ತಿರ್ತಾರೆ. ಚಪ್ಲಿ ಹಾಕೊಂಡ್ ಬಂದಿಲ್ಲ ನೀನು? ಈಗ ಮಸ್ತ್ ಹಾರಿದ ನೋಡಿ. ಸರಿ, ಅಕ್ಕಿ ತಗೊಂಡು ಹೋಗಿ ಬೀಸ್ಕೊಂಡು ಬರ್ತೀನಿ. ಮತ್ತೆ ಎಷ್ಟೊತ್ತಿದ್ರು ನಾನು ಹೋಗ್ಬೇಕು, ಮತ್ತೆ ಕತ್ಲಾಗಕ್ಕೆ ಬರ್ತೈತಿ. ಮತ್ತೆ ಅಕ್ಕಿ ಚಾ ಕುಡಿ ಅದು ಮಾಡಿ ಇದು ಮಾಡಂದ್ರೆ ಅಲ್ಲಿ ಮಾತಾಡ್ಕೊಂತ ಲೇಟ್ ಆಕೈತೆ. ಗಂಗಾ, ನಾನು ಸುಶೀಲಾ ಮನೆ ತಗ ಹೋಗಿ ಅಕ್ಕಿ ಬೀಸ್ಕೊಂಡು ಬರ್ತೀನಿ. ಇದು ಆಯ್ತ್ರಿ ಅತ್ತೆ. ಹೋಗಾತೀರಿ? ಹೋಗಿ ಬರ್ತೀನಿ. ಒಂದ್ ಹೆಜ್ಜೆ ಹೋಗಿ ಬೀಸ್ಕೊಂಡು ಬರ್ತೀನಿ ನೋಡೋಣ. ಮತ್ತೆ ಇದು ಧಗೆ ಆಗೋದು ನೋಡಿದ್ರೆ ಮಳೆ ಬರ್ತೈತೆ ನಾವು ಗ್ಯಾರಂಟಿ ಇವತ್ತು ಸಾಯಂಕಾಲಕ್ಕೆ. ಅದಕ್ಕೆ ಮತ್ತೆ ಎಲ್ಲಿ ನಾಳೆಗೆ ಅವಸರಕ್ಕೆ ಆಗೋದಿಲ್ಲ. ಹೋಗಿ ಬಿಸ್ಕೊಂಡು ಬಂದು ಮಾಡೋಕ್ಕಾಗಬೇಕಲ್ಲ. ಹೋಗಿ ಬರ್ತೀನಿ. ನೀನು ಹುಷಾರು ನೋಡು. ಮನೆ ತಾಗ ಒಬ್ಬಳ ಇದೆ, ಪುಟ್ಟಿ ಕರ್ಸ್ಕೊ. ಲಕ್ಷ್ಮಿ ಮನೆ ತಾಗಿದ್ದಾಳೆ. ಇಲ್ಲಾಂದ್ರೆ ಹಿಂಗೆ ಹೋಗ್ಬೇಕಾದ್ರೆ ಹೋಗ್ತೀನಿ ತಡಿ. ಆಯ್ತು ತಗೊಳ್ರಿ. ತಡಿ ಅವ ನೋಡೋಣ ಪರ್ಸ್ನಾಗ ಏನು ಚಿಲ್ಲರೆ ಇದಾವ, ಏನೇನು ಮಾಡಿದಾವ ಏನು. ಅಡಿಕೆ ಚೀಲಾಗ ಒಂದು 5 ರೂಪಾಯಿ ಇದ್ದಂಗಿದು. ನೋಡ್ತೀನಿ ತಡಿ. ದುಡ್ಡು ಹಾಕ್ರಿ. ದುಡ್ಡಲ್ಲಿ ಗಿರ್ನಿ ಕೊಡಕ್ಕೆ ಮತ್ತೆ ಇಷ್ಟಕ್ಕೆ ನಾವು ಅಜ್ಜ 10 ರೂಪಾಯಿ ತಗೋತೈತ 5 ರೂಪಾಯಿ ತಗೋತದ, ಹೆಂಗಾದ್ರೆ ಹಾಕಿರ್ಲಿ. ಒಂದು 10 ರೂಪಾಯಿ ಇಟ್ಕೊಂಡು ಹೋಗ್ಬೇಕು. ಮತ್ತೆ ಅಲ್ಲಿ ಹೋಗಿ ವಾಪಸ್ ಬರೋಕೆ ಆಗೋದಿಲ್ಲಲ್ವ, ಏನು ತುಸು ದೂರ ಆಯ್ತದೆ. ಈಕಿ ಒಣಗಿಂದ ಹೋಗ್ಬೇಕು, ಸುಶೀಲಾ ಒಣಗಿಂದ ಹೋಗಿ ದಾಟ್ಕೊಂಡು ಹೋಗ್ಬೇಕು. ಗಿರ್ನಿಗೆ ಹೋಗ್ತೀರಿ ನೀವು, ಮತ್ತೆ ಬೀಸ್ಕೊಂಡು ಬರ್ತೀರಿ ಅಂದ್ರಲ್ಲ. ಅಯ್ಯ ಹೌದಲ್ಲ, ಗಿರ್ನಿಗೆ ಸುಶೀಲಾ ಮನೆಗೆ ಹೊಂಟಿದ್ದು ನಾನು ಬೀಸ್ಕೊಂಡು ಬರೋಕೆ. ನೋಡಿ ಗಿರ್ನಿಗೆ ಹೋಗ್ತಿದ್ನಿ, ಅಲ್ಲಿಂದ ಹೋಗಿ ಮತ್ತೆ ವಾಪಸ್ ಬರೋದಾಗಿತ್ತು. ಚಲೋ ಮಾಡಿದೆ ಬಿಡವ, ನೆನಪು ಮಾಡಿ. ಏನು ಮರೆಯುವ ಏನೋ ಸುಡುಗಾಡಿ. ಆತ ತಗೋ, ಬರ್ಲ ನಾನು ಲೇಟ್ ಆಕೈತೆ. ಮತ್ತೆ ಹೋಗಿ ಜಲ್ದಿ ಬೀಸ್ಕೊಂಡು ಬರ್ತೀನಿ. ಹೆಂಗೋ ಅವ ನೆನಪು ಮಾಡಿ ಚಲೋ ಆತೆ. ನೋಡಿ ಹೋಗ್ತೀನಿ ತಗೋ ಅಲ್ಲಿ ಪುಟ್ಟಿ. ಆಯ್ತು ತಗೊಳ್ರಿ, ಹೋಗಿ ಬರ್ರಿ. ಹರೇ ರಾಮಕೃಷ್ಣ. ಹೊರಸ್ತೀನಿ ರೀ ನಾನು. ಬ್ಯಾಡ, ಅದೇನು ವಜ್ಜೆ ಇಲ್ಲ. ಹಿಂಗ ಬಗ್ಲಾಗ ಇಟ್ಕೊಂಡು ಹೋಗ್ತೀನಿ. 2-3 ಸೇರಿ ಇದಾವು ಚೀಲ್ದಾಗಿರೋ. ಉಷ್ಟು ತೊಳೆದಾಕಿದ್ನಿ. ಇನ್ನೊಂದು ಸ್ವಲ್ಪ ಇದ್ದಂಗಿದಾವ ನೋಡಿ. ದೋಸೆಗ ಇಲ್ಲ ಇಡ್ಲಿಗೆ ನೆನೆ ಹಾಕ್ತೀನಿ ನೋಡಿ. ಇಲ್ಲ ಇವತ್ತು ಬೇಡ, ಮತ್ತೆ ನಾಳೆ ನಾಡಿದ್ದಾದ್ರೆ ಹಾಕುವಂತೆ ತಗೋ. ಎಂದಾಗೆ ಆಗೈತೆ ತಗೋ ಇದು. ಆತ ತಗೋ, ಬರ್ಲ ನಾನು. ಹೋಗಿ ಬರ್ರಿ. ಈಗ ಒಂದು ಸ್ವಲ್ಪ ಬಿಸಿಲು ಇಳ್ದಂಗೆ ಆಗೈತೆ ನೋಡಿ. ಮನ್ಯಾಗ 2 ಫ್ಯಾನ್ ಇರೋದಕ್ಕೆ ಚಲೋ ಆಯ್ತು. ನಮ್ಮ ಬಾಳ್ವಿ ಇಲ್ಲ ಅಂದಿದ್ರೆ ಹೋಗಿ ಬ್ಯಾರಲ್ನಾಗ ಕುಂತು ಬಿಡೋದಾಕಿತ್ತು. ಏನು ಮಾಡೋದವ. ಸರಿ, ಬರ ಹೋಗಿ ಬಿಸ್ಕೊಂಡು ಬರೋಣ. ಯಾರು ಕಾಣೋದಿಲ್ಲಲ್ಲ. ಏನೆಲ್ಲರೂ ಮನೆಯೊಳಗೆ ಮಕ್ಕೊಂಡಾರ ಏನು ಹಬ್ಬ ಮಾಡಿ? ನಮಗೂ ನಿದ್ದೆ ಬಂದಂಗೆ ಆಗತೈತೆ.
ಆ ಕಡೆ ಈ ಕಡೆ ಓಡಾಡಿ ಏನು ಹಬ್ಬ, ಹೋಳಿ ಹಬ್ಬ ಬಂತು, ಯುಗಾದಿ ಹಬ್ಬ, ಅವು ಇವು ಇನ್ನೇನು ಕರಿ ಮುಗಿದ್ರೆ ಒಂದು 2 ದಿನ ಮಕ್ಕೊಂಡ ಬಿಡೋದ್ನಾರ ಆರಾಮಾಗಿ. ಯಾವ ಹೊಲಕ್ಕೂ ಹೋಗೋದಿಲ್ಲ, ಏನಿಲ್ಲ. ನಾನು ಬೇಕಿದ್ರೆ ಹೋಗಿ ಬರಲಿ, ನನಗಂತೂ ಆಗಲ್ಲವ ಯವ್ವ. ಇದ್ರ ಮ್ಯಾಗ ಒಂದು ಟಾವೆಲ್ ಮುಚ್ಚಿದ್ರೆ ಆಗೋದು ನೋಡವ. ನೆನಪ ಬಂದಿಲ್ಲ ನನಗೆ, ಬಿಡು ಸ್ವಲ್ಪ ಇದಾವಂತ ಹಂಗೆ ಬನ್ನಿ. ಇದ್ರ ಮ್ಯಾಗ ಮತ್ತೆ ಮುಚ್ಚಬೇಕು ಎತ್ಲಾಗಿಂದಾದ್ರೆ. ಮತ್ತೆ ಇವು ಕಾಗೆಗಳು ನೋಡ್ಬಿಟ್ರೆ ಮುಗ್ದವ ಹೋಯ್ತವೆ. ಮೊದಲೇ ಹೆದರೋದಿಲ್ಲ ಏನಿಲ್ಲ ಮನುಷ್ಯರಿಗೆ. ಇವು ಅಕ್ಕಿ ನೋಡಿದ್ರೆ ಇನ್ನು ಇವು ಮಾಡ್ದಂಗೆ ಮಾಡ್ತಾವೆ. ಅಕ್ಕಿ ತೊಳ್ದಾಕಿದ್ರನೇ 4-5 ಕಾಗೆಗಳು ಬಂದು ಎಲ್ಲ ಮುಗ್ತಾವೆ. ಅದಕ್ಕೆ ತಲೆ ಮ್ಯಾಗ ಹೊತ್ಕೊಂಡಿಲ್ಲ, ಬಗ್ಲಾಗ ತಗೊಂಡಿನಿ. ಮತ್ತೆ ತಲೆ ಮ್ಯಾಗ ತಗೊಂಡ್ರೆ ಎಲ್ಲ ಬಂದ ಬಿಡ್ತಾವೆ ಕಾಗೆಗಳು. ಇದೇನೋ ಇದು, ಈಗಾದ್ರೆ ನೆನ್ಸಿದ್ನಿ ಅಲ್ಲೇ ಬಂದ ಬಿಡ್ತೆ. ಇದೇನೋ ಇದು ನನ್ನ ಕಡೆಗೂ ಬರೋದೈತೆ. ಮಾಡ್ತೀನಿ ತಡಿ ನಿನಗೆ. ನಿನ್ನ ಓದಂದು ಏನು ಮನುಷ್ಯರಿಗೂ ಇದ್ರೋದಿಲ್ಲ ನೋಡಿ. ಇಷ್ಟು ದೊಡ್ಡ ಮನುಷ್ಯ ಇದ್ದೀನಿ, ಬಂದು ತಲೆ ಮ್ಯಾಗಿಂದ ಹೋಗೋದೈತೆ ನೋಡವ. ಎಷ್ಟೈತಿದೆ ಸರಿ, ಕೈಯಾಗ 1-2 ಕಲ್ಲ ಇಟ್ಕೊಂಡ್ಬಿಡ್ತೀನಿ. ಬರಲಿ ಅದು ಇನ್ನೊಂದ್ಸಲ. ಬಂದು ನೋಡಿ ಇನ್ನೊಂದ್ಸಲಕ್ಕೆ. ಸರಿಯವ್ವ, ಹೋಗ್ತದ ಬರಾಬರ ಹೋಗ್ತೀನಿ ಸುಶೀಲಾ ಮನೆಗೆ. ಮತ್ತೆ ಎತ್ಲಾಗಿಂದಾದ್ರೆ ಇದು ಹೋಗಿ ಮತ್ತೆ ಉಷ್ಟು ಬಳಗನ್ನ ಕರ್ಕೊಂಡು ಬಂದ್ರೆ ಏನು ಮಾಡ್ತಿ? ಬರಬೇಕಾದ್ರೆ ಹಂಗೆ ಒಂದು ಟಾವೆಲ್ ಇಸ್ಕೊಂಡು ಬರ್ತೀನಿ. ಪಾಸ್ಬುಕ್ ಹುಡುಕಿಡು ಬರ್ತೀನಿ ಅಂತ ಹೇಳೋಗಿದ್ದಾರೆ ಇವ್ರೆ. ಅವಾಗಿಂದ ಹುಡ್ಕಾಡತ್ತೀನಿ, ಎಲ್ಲಿಟ್ಟಾರ ಏನೋ ಸಿಗಾತನೇ ಇಲ್ಲ. ಅದು ಟ್ರಂಕ್ನ್ಯಾಗ ನೋಡಿದ್ನಿ, ಆ ಟಿಜೋರಿ ಮ್ಯಾಗ ನೋಡಿದ್ನಿ, ಕಬಾಟ್ ಒಳಗೆ ನೋಡಿದ್ನಿ, ಎಲ್ಲೆಲ್ಲೂ ಇಲ್ಲ. ಅದಕ್ಕೆ ಇಲ್ಲದ್ರೆ ಐತ ಅಂತ ನೋಡತ್ತೀನಿ, ಇಲ್ಲೂ ಇಲ್ಲ. ಇನ್ನು ಮತ್ತೆ ತನ್ನ ಕಬಾಟ್ ಒಳಗೆ ಹಾಕಿ ಕಿಟ್ಟು ಹೋಗೈತ ಏನು, ಹಂಗೂ ಮಾಡ್ತೈತೆ ಅದೊಂದು ಸಲಕ್ಕೆ. ಮತ್ತು ಪಾಸ್ಬುಕ್ ಅಂದ್ರೆ ಒಳ್ಳೆ ಆಸ್ತಿ ಪತ್ರ ಮಾಡ್ದಂಗೆ ಮಾಡ್ತೈತೆ. ಅವಾಗ ಯಾವಾಗ ಒಂದ್ಸಲ ಹಾಕಿಟ್ಟೈತೆ, ಇಲ್ಲ ಅಂದಿತ್ತೆ. ನಾನು ಮತ್ತೆ ಬೀಗ ತೆಗೆದು ನೋಡಿದ್ರೆ ಅದ್ರಾಗ ಐತದ. ಇವಾಗ ಹಂಗೆ ಮಾಡೈತೆ ಏನು ಮಾಡೋದು ಅಂದ್ರೆ ಬೀಗ ತಗೊಂಡೋಗೈತೆ. ಮಗಳ ಊರಿಗೆ ಹೋಗೈತೆ, ಎಷ್ಟು ದಿನ ಇದ್ದು ಬರ್ತೈತೆ ಏನು, 1-2 ತಿಂಗಳು ಇದ್ದು ಬರಲಿ ಅಂತ ಕೇಳ್ಕೊತೀನಿ ನೋಡಿ ನಾನು ಹತ್ರ. ದೇವ್ರ ಹತ್ರ ಎಲ್ಲಿ ಒಳಗಿದ್ದಾರೆ ಏನು ಇವ್ರೆ. ಸುಶೀಲಾ, ಅಯ್ಯ ತಡಿಯವ, ಜೋರಕ್ಕೆ ಹೋಗಿದ್ರೆ ಮತ್ತೆ ಅವ್ರ ಅತ್ತೆ ಇದ್ರೆ ಇದೇನು ಗಿರಿಜಿ ಹಿಂಗೆ ಬಾಯ್ ಮಾಡ್ಕೊಂಡು ಬರತ್ತಾಳ ನನಗಿಂದಾಳೆ. ಯಾಕೆ ಬೇಕು ಬೇರೆಯವ್ರ ಮನೆಗೆ ಬಂದು ಅನ್ಸ್ಕೊಂಡು ಹೋಗೋದು. ಸುಶೀಲಾ ಇನ್ನೂ ಸ್ವಲ್ಪ ಸಾವಕಾಶ ಹೋಗಿ ಅಂದ್ರೆ ಕೇಳಿಸ್ತೈತೆ. ಫಸ್ಟಿಗೆ ಹೋಗಿದ್ದೆ ನೋಡಿ, ಅವಾಗ ಸುಶೀಲಾ ಅನ್ನಂಗಾತೆ. ಯಾರು ಇದಂತ ನೋಡಿದ್ರೆ ಆಮೇಲೆ ಸುಶೀಲಾ ಅಂತ. ಯಾಕೆ ಅಷ್ಟು ಸಣ್ಣಕ್ಕೆ ಹೋಗತಿ? ಏನು ಮಾಡೋದು ಮತ್ತೆ, ಹೆಂಗ್ ಬೇಕಾದಂಗೆ ಕೂಕೊಂಡ್ ಬಂದ್ರೆ ಆಗೋದಿಲ್ಲಲ್ಲ ಕೆಲವೊಬ್ರಿಗೆ. ಅದಕ್ಕೆ ಸಾವಕಾಶಕ್ಕೆ ಹೋಗಿದ್ನಿ. ಅದಕ್ಕೆ ಅಷ್ಟು ಸಾವಕಾಶ ಕೂಕೊಂಡ್ ಬರತ್ತೆ. ಇಲ್ಲ ಮುದುಕಿ ಮಗಳ ಊರಿಗೆ ಹೋಗೈತೆ. ಹೌದೇನು? ಮೊದಲೇ ಹೇಳ್ಬೇಕಿನಿಲ್ಲವೇ, ಇನ್ನೂ ಸ್ವಲ್ಪ ಜೋರಾಗಿ ಕೂಕೊಂಡ್ ಬರ್ತಿದ್ನಿ. ಯಾವಾಗ ಹೋತು? ಇವತ್ತು ಹೋದ್ರು ನೋಡಿ. ಇನ್ನು ಆತತ್ ಬಾರಕ್ಕ, ಅವ್ರದ್ದು ಯಾಕೆ ಮಾತ್ರ ಟೈಮ್ ಪಾಸ್ ಮಾಡೋಣ ನಾವು. ಅದೇನು ಅಕ್ಕಿ ತಗೊಂಡ್ ಬಂದಿ? ಅಕ್ಕಿ ನೀರ್ ದೋಸೆ ಮಾಡಕ್ಕೆ ಮತ್ತೆ ಬೀಸ್ಕೊಂಡು ಹೋಗೋಣ ಅಂತ ಬಂದವ. ನಮ್ದು ಅದು ಕಲ್ಲು ಎಲ್ಲ ಇತ್ತಲ ಕಡೆಗೆ ಇಟ್ಟಿರೋದು, ಅದು ಗೂಟನೇ ಕಾಣತಿಲ್ಲ. ಮತ್ತೆ ಅದಕ್ಕೆ ಬಡಿಗೆ ಹತ್ರಕ್ಕೆ ಹೋಗಿ ಮಾಡಿಸ್ಕೊಂಡು ಬಂದೆ. ಅವೆಲ್ಲ ಭಾಳ ಲೇಟ್ ಆಕೈತಂತ ನಿಮ್ದು ನೋಡಿದ್ನಲ್ಲ, ಅದಕ್ಕೆ ಬೀಸ್ಕೊಂಡು ಹೋಗ್ಬಿಡು ಅಂತಡಿ ಎಷ್ಟೊತ್ತಾಕೈತಂತ ಬಂದವ. ನೀನ್ ಮಾಡಲ್ಲ? ಹೌದೇನು? ಆತದ ಬಾ ಬೀಸು ಅಂತೆ. ನಾನು ತೊಳೆದಾಕಿಲ್ಲ, 8 ದಿನದಿಂದ ಬಟಾಟಿ ಪಲ್ಯ ಮಾಡಿ ನೀರು ದೋಸೆ ಮಾಡಕ್ಕೆ ತೊಳೆದಾಕಿ ಒಂದು ಡಬ್ಬಿ ತುಂಬಿ ಇಟ್ಕೊಂಡಿದ್ನಿ. ಅದ ಹಿಟ್ಟೈತೆ, ಇನ್ನು 2 ಸಲ 3 ಸಲ ಮಾಡ್ಬೋದು, ಅಷ್ಟು ಹಿಟ್ಟೈತೆ. ಇನ್ನೇನು ಮತ್ತೆ ಯಾಕೆ ತೊಳೆದಾಕೋದಂತ ಹಾಕಿಲ್ಲಕ್ಕ. ನಮ್ಮ ಊರಿಗೆ ಎಷ್ಟು ಬೇಕಾಗ್ತಾವ ನೋಡವ. ಮೊದ್ಲ ಹೇಳಕ್ ಏನಾಗಿತ್ತು, ನಾನಾದ್ರೆ ಯಾಕೆ ತೊಳೆದಾಕ್ತೀನಿ, ನಿಂತಾಗ ಒಂದ್ ಸ್ವಲ್ಪ ಇಸ್ಕೊಂಡು ಹೋಗಿ ಮಾಡಿದ್ರೆ ಆಗೋದು. ಈಗ ತೊಳೆದಾಕೋದು ಆ ಹುಡುಗರು ಕಾಯೋದು ಬೇಡವ. ಹೆಂಗೋ ಹುಡುಗರು ಆಟ ಆಡಕ್ಕೆ ಹೊರಗೆ ಇದಾರಂತೆ, ಇದ್ರ ಮ್ಯಾಗದು ಅಡ್ಡಾಡೋದು ಮಾಡಿಲ್ಲ. ಮತ್ತೆ ಎಲ್ಲ ಹಾಕ್ತೀವಿ ನೆರಳಾಗ ಹಾಕ್ಬೇಕಂದ್ರೆ ಅಲ್ಲ ದೇವರ ರೂಮ್ ಐತೆ ನೋಡಿ, ಅಲ್ಲ ಹಾಕ್ಬೇಕು ನಾವು. ಮತ್ತೆ ಹೊರಗೂ ಹಾಕಾಗೋದಿಲ್ಲ, ಹೊರಗೆ ಹಾಕಿದ್ರೆ ಕಾಗೆಗಳ ಕಾಟ. ಈಗ ಬರ್ಬೇಕಾದ್ರೆ ನೋಡ್ಬೇಕು, ಒಂದು ಕಾಗೆ ತಲೆ ಮ್ಯಾಗಿಂದ ಹೋಯ್ತದ ಅಕ್ಕಿ ನೋಡಿ. ಅನ್ಕೊಂಡಿ ನಾನು ಕಾಗೆಗಳು ಬರ್ತಾವ ಅಂತ ಅನ್ನೋಷ್ಟಿದಾಗ ಅಂದ್ರೆ ಬಂದೇ ಬಿಡ್ತೆ. ನೀನು ಆ ಪುಟ್ಟಿ ಮ್ಯಾಗ ಟಾವೆಲ್ ಆದ್ರೆ ಹಾಕೊಂಡು ಬಂದಿಲ್ಲ ಒಂದೆ. ತಲೆ ಮ್ಯಾಗ ಅಂದ್ರೆ ನೆನಪು ಬರ್ತಿತ್ತ ಟಾವೆಲ್ ಬಿಡು. ಮತ್ತೆ ಬಗ್ಲಾಗಿ ಹಿಡ್ಕೊಂಡಿನಂತ ಹಂಗ ಕೈ ಬಿಸ್ಕೊಂಡು ಬಂದ್ಬಿಟ್ನಿ. ಅರ್ಧಕ್ಕೆ ಬಂದಾದ್ಮೇಲೆ ನೆನಪಾಗೈತೆ ಟಾವೆಲ್ ಒಂದೇ ಹಾಕೊಂಡು ಬರ್ಬೇಕಾಗಿತ್ತಿದ್ರ ಮ್ಯಾಗಂತ. ಆತದ್ ಬಾರವ. ಮತ್ತೆ ಇದ್ದಾಗೆ ಆಗೋದು ನೋಡಿದ್ರ ಮಳೆ ಗಿಳೆ ಬಂದಿತ್ತು, ಒಂದ್ ಸ್ವಲ್ಪ ಜಲ್ದಿ ಬಿಸ್ಕೊಂಡು ಹೋಗ್ತೀನಿ ನಾನು. ಕಸ್ಬರಿಗ ಕೊಡಿಲಿ, ನಾನು ಗುಡಿಸ್ತೀನಿ ಕೊಡಕ. ಬ್ಯಾಡ್ ತಡಿ, ಇದೇನು ಭಾಳ ಐತೆ, ಸುತ್ತ ಅಷ್ಟೇ ಗುಡ್ಸ್ಕೊಳತೀನಿ ನಾನು. ಭಾಳ ದಿನ ಆತ್ ನೀವು ಬಿಸಿಲ್ಲ ಅನ್ನಿಸ್ತೈತಿ ಇದ್ರ ಮ್ಯಾಗ. ಅದೇ 8 ದಿನ ಆತ ನಾನು ಅವಾಗ ಬಿಸಿದ್ದೆ. ಮತ್ತೆ ಏನು ಅದ್ರ ಮ್ಯಾಗ ಏನು ಬಿಸಾಕ್ ಹೋಗಿಲ್ಲ. ಏನು ಎಲ್ಲ ಇವಾಗ ಮಿಕ್ಸರ್ ಐತೆ, ಎಲ್ಲ ಐತೆ ಅದ್ರಾಗ ಮಾಡೋದು. ಇದ್ರಾಗ ಏನು ಸ್ವಲ್ಪ ಬೇಳೆ ಮಾಡೋದು ಇದ್ರ ಅಷ್ಟೇ. ಇದು ಬಿಸೋ ಕಲ್ಲು ಉಪಯೋಗಿಸ್ತೀನಿ ನಾನು. ಇಲ್ಲಾಂದ್ರೆ ಅದ ಮೂಲ್ಯಾಗ ಇರ್ತೈತೆ, ಅದು ನೋಡೋದೇ ಇಲ್ಲ ಅದ್ರ ಕಡೆ. ಹೌದೇನು? ಹಂಗ ಆಕೈತದು. ಆತಿದ್ದೆ ಸುಶೀಲಾ, ಒಂದು ಬಟ್ಟೆ ಇಲ್ಲ ಚೀಲ ಕೊಡ್ತೀನಿ ನನಗೆ. ಮತ್ತು ಅದು ಅಕ್ಕಿ ಹಿಟ್ಟೆಲ್ಲ ಕೆಳಗೆ ಬೀಳ್ತೈತವ, ತಗೊಳಕ್ಕೆ ಸರಿ ಹೋಗೋದಿಲ್ಲ. ಇದೇನು ಧೂಳು ಗುಡಿಸೀವಿ ಆದ್ರೂ ಬ್ಯಾಡ್, ನೆಲದ ಮ್ಯಾಗ ಬೀಳ್ತೈತೆ ಅದು. ಒಂದು ಅಕ್ಕಿ ಚೀಲ ಇಲ್ಲ ಯಾವುದಾದ್ರೂ ಒಂದು ಹಳೆ ಚೀಲ ಇದ್ರೆ ಕೊಡು, ಒಂದು ಕೆಳಗಡೆ ಹಾಸ್ಕೋತೀನಿ. ಇಲ್ಲ ಐತೆ ತಡಿಯಕ್ಕ, ಅದ್ರ ಕೆಳಗೆ ಹಾಸಾಕಂತಾನೆ ಒಂದು ಚೀಲ ಎತ್ತಿಟ್ಬಿಟ್ಟಿನಿ. ಮತ್ತು ಆಗ್ಲೆಲ್ಲ ಇವಾಗ ಮತ್ತೆ ಬೀಸ್ಕೊಂಡು ಹೋಗೋಕೆಲ್ಲ ಬರ್ತಾರೆ, ಬಟ್ಟೆ ಅವು ಇವು ಸರಿ ಹೋಗೋದಿಲ್ಲ ಅಂತ ಅದಕ್ಕೆ ಒಂದು ಚೀಲ ಮಾಡೀನಿ, ತಗೊಂಡು ಬರ್ತೀನಿ.